ಹೋಗೋ ಅಮೂಲ್ಯ. ಸರಿ, ಇವತ್ತು ನಾನೇ ನಿಮಗೆ ಜ್ಯುವೆಲ್ರಿ ಸೆಲೆಕ್ಟ್ ಮಾಡ್ತೀನಿ. ನೀನು ಹೇಳಿದಾಗೆ ಒಡವೆಗಳನ್ನು ತಂದಿದ್ದೀನಿ. ಅಮೂಲ್ಯ ಅವರೇ, ತುಂಬ ಲಕ್ಷಣವಾಗಿ ಕಾಣ್ತಿದ್ದೀರಾ. ನಿಮ್ಮನ್ನು ಹೀಗೆ ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಅಮ್ಮು ಒಡವೆನೆಲ್ಲ ನಾನೇ ತೇಜಸ್ಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ. ಮತ್ತೆ ಅದೇ ಜಾಗದಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ? ಆ ತೇಜಸ್ ಬೇಕು ಅಂತಲೇ ಹೀಗೆಲ್ಲ ಮಾಡ್ತಾ ಇದ್ದಾನ? ಏನಾದರೂ ಆಗಲಿ, ನನ್ನ ಮರ್ಯಾದೆ ಹೋಗೋದು ತಪ್ಪಿತು. ಅಂಜು ವಿಡಿಯೋ ಡಿಲೀಟ್ ಆಯಿತು. ಇನ್ಮೇಲಾದರೂ ನಾನು ಹುಷಾರಿಂದ ಇರಬೇಕು. ಅಮ್ಮ, ಒಡವೆ ಇಲ್ಲ ಅಂದರೆ ಒಂದರ್ಥ, ಒಡವೆ ಇಟ್ಕೊಂಡು ಹಾಕೊಡಲ್ಲ ಅಂತ ಹೇಳ್ತಾರೆ ಕೆಲವು. ಇವ್ರಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಅಮೂಲ್ಯ ಅವರೇ, ಇನ್ಮೇಲೆ ಯಾವತ್ತೂ ಒಡವೆ ಹಾಕ್ಕೊಳ್ಳಲ್ಲ ಅಂತ ಹೇಳಬೇಡಿ. ನೀವು ಈ ಮನೆ ಮಹಾಲಕ್ಷ್ಮಿ. ನೀವು ಸಂತೋಷವಾಗಿದ್ದರೆ ಎಲ್ರೂ ಸಂತೋಷವಾಗಿಡ್ಬೋದು. ಅಪ್ಪ, ನೀವಾದ್ರೂ ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ. ಜ್ಯುವೆಲ್ರಿ ಕೊಡ್ಸಿರೋದೇ ಹಾಕೊಳ್ಳೋದಕ್ಕೆ ಅಂತ. ಇವಳ ರೀತಿ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹಾಂ ವೇದಾಂತ, ಒಂದು ನಿಮಿಷ. ಎಲ್ಲರೂ ನಿಂತ್ಕೊಂಡು ಹೀಗೆ ನೋಡ್ತಾ ಇರ್ತೀರಾ ಅಥವಾ ಪೂಜೆಗೆ ಹೋಗೋಣ? ಪೂಜೆ ಮಾಡಿ. जगदीश सुधीश भवेश विभो परमेश परात्पर भूत पिता प्रणतं पतितं हत बुद्धिबलं जनतारण तारयतापितकम् गुणहीन सुदीन मलिन मतिं त्वयि पादरिदाधरि चापरति असारक सावित विद्धिविमं जनतारण तारयतापितकम् ಸಾರ್ಥಕ್ ಸರ್, ನನಗೆ ಮದುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಲವ್ ಬರ್ಡ್ಸ್ನ ಸೇರಿಸಿದ 99.9 ಕ್ರೆಡಿಟ್ಸು ನನಗೆ ಸೇರಬೇಕು. ಹಾಳಾಗೋಗ್ಲಿ, ಸೇರ್ಲಿ ಬಿಡಿ.
ಸಾರ್ಥಕ್ ಸರ್, ಯಾವಾಗ್ಲೂ ನಾನು ಏಳಿಗೆನ ತುಳಿತಾ ಇದ್ದಿದ್ದು ನೀವು ನಿನಗೆ ಸೇರ್ಲಿ ಅಂತ ಗ್ರ್ಯಾಂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಕೊನೆಗೂ ಆ ದೇವ್ರು ನಿಮ್ಗೂ ಒಳ್ಳೆ ಬುದ್ಧಿ ಕೊಟ್ಟ. ಇಲ್ಲೇನು ಮಾಡ್ತಿದ್ದೀರಾ? ಒಂದು ಫೋನ್ ಬಂದಿತ್ತು ಮಗಳೇ, ಹಾಗೆ ಮಾತಾಡ್ತಾ ಈ ಕಡೆಗೆ ಬಂದ್ಬಿಟ್ಟೆ. ಹೌದಾ, ಸರಿಪ್ಪ. ವೇದಾಂತ್, ಅಪ್ಪ ನೀನ್ ಹತ್ರ ಏನಾದ್ರೂ ಹೇಳಿದ್ರಾ? ಅವ್ರು ಯಾವ್ದಾದ್ರು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ರಾ? ಮಜಾರಿ, ಅಪ್ಪ ನನ್ನ ಹತ್ರ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು, ಏನ್ ಡಿಸ್ಕಷನ್ ಮಾಡ್ಬೇಕಿತ್ತು? ಏನಿಲ್ಲ ವೇದಾಂತ್, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ. ಈ ಬಜಾರಿ, ನೀನೇನೋ ಹೇಳ್ಬೇಕು ಅಂತಿದ್ಯಾ, ಆದ್ರೆ ಮುಚ್ಚಿಡ್ತಿದ್ಯಾ, ನನ್ಗೆ ಗೊತ್ತಾಗ್ತಿದೆ. ಅಯ್ಯೋ, ಮುಚ್ಚಿಡಕ್ಕೇನಿದೆ, ಎಲ್ಲ ನಾರ್ಮಲ್ ಆಗಿದೆ ಅಲ್ವಾ? ಹಾಗಂತ ನೀನ್ ಅನ್ಕೊಂಡು ನನ್ನ ಹತ್ರ ಏನೋ ಡಿಸ್ಕಷನ್ ಮಾಡೋದಿಕ್ ಬಂದೆ, ಈಗ ಸಡನ್ ಆಗಿ ಟಾಪಿಕ್ ನ ಡೈವರ್ಟ್ ಮಾಡ್ತಿದ್ಯಾ ಅನಿಸ್ತದೆ. ಅದೇನೇ ಇರ್ಲಿ, ಪ್ಲೀಸ್ ನನಗೆ ಹೇಳು ಅಮೂಲ್ಯ. ವೇದಾಂತ್, ನಿನ್ನ ಹತ್ರ ಈ ವಿಷಯನ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇದೆ. ಅದು ಅತ್ತೆ ನನಗೆ ಇನ್ನೊಂದಷ್ಟು ಒಡವೆನ ಹಾಕು ಅಂತ ಹೇಳಿದ್ರಲ್ಲ, ಆಗ ಬಂದು ಕಬೋರ್ಡಲ್ಲಿ ಒಡವೆಗಳನ್ನ ಹುಡುಕ್ತೆ. ಒಡವೆಗಳೇ ಇರ್ಲಿಲ್ಲ, ರೂಮ್ ತುಂಬಾ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಅದಕ್ಕಿಂತ ಮುಂಚೆ ಅಪ್ಪ ನಮ್ಮ ರೂಮಿಂದ ಆಚೆ ಹೋಗಿದ್ದನ್ನ ನಾನು ನೋಡ್ದೆ. ಏನ್ ಹೇಳ್ತಿದ್ಯಾ ನೀನು? ಹೌದು ವೇದಾಂತ್, ಯಾವತ್ತೂ ಇಲ್ದಿದ್ದು ಇವತ್ತ್ಯಾಕೆ ನಮ್ಮ ರೂಮ್ ಹತ್ರ ಬಂದಿದ್ದಾರೆ ಅಂತ ನಂಗೆ ಅವಾಗ್ಲೇ ಡೌಟ್ ಬಂತು. ಅದು ಅಲ್ಲದೆ ಅವ್ರ ಮುಖದಲ್ಲಿ ತುಂಬಾ ಟೆನ್ಷನ್ ಇತ್ತು. ಏನೋ ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮುಖದಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಪ್ರಕಾರ ಅಪ್ಪನೇ ಒಡವೆಗಳನ್ನ ಎತ್ಕೊಂಡಿದ್ರು ಅನ್ಸುತ್ತೆ. ಅದೇ ಕಾರಣಕ್ಕೆ ನಾನು ಒಡವೆನ ಹಾಕೊಳ್ಳಲ್ಲ ಅಂತ ಹೇಳಿದ್ದೆ. ಚಪ್ರ ಹಾಕೋಕೆ ಹೂವು, ಗರಿ, ಬಾಳೆ ಕಂಬ ಎಲ್ಲ ಬಂದಿದೆ. ಹುಡುಗರು ಯಾಕಿನ್ನೂ ಬಂದಿಲ್ಲ? ನಮ್ಮ ಯಜಮಾನ್ರು ಎಲ್ಲಿ ಹೋದ್ರು? ಇನ್ನೆಲ್ಲಿ ನಾರ್ಮಲ್ ತಿರುಮಲ ಬಾರನ್ ರೆಸ್ಟೋರೆಂಟ್, ಅದ್ರ ಪಕ್ಕ ಬಾಳೆಕಾಯಿ ಮಂಡಿ ಇದೆ, ಅಲ್ಲಿಗೆ ಹೋಗಿದ್ದಾರೆ ಅಂತಂದೆ. ಏನ್ ವೇದಾಂತ್, ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಅಮ್ಮ, ನಾವು ಚಪ್ರ ಕಟ್ಟೋದಿಗೆ ಬಂದಿದ್ವಿ. ಹೌದಾ? ಚಪ್ರ ಏನೋ ಇಡೀ ಮನೆನೇ ಕಟ್ಬಿಡ್ತೀವಿ. ಕಾಂತ, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ,
ನೀನು 2 ಅವರ್ಸಲ್ಲಿ ಚಪ್ರ ರೆಡಿ ಆಗಬೇಕು, ನೀಟಾಗಿ ಹೋಗಿ ಮೆಜರ್ಮೆಂಟ್ ತೊಗೊಂಡ್ಬನ್ನಿ. ಬಾಸ್ ಅದೇನ್ ಬ್ರಹ್ಮ ವಿದ್ಯೆನ, ನನಗಿರೋ ಎಕ್ಸ್ಪೀರಿಯನ್ಸ್ಗೆ ನಾನು ಕಣ್ಣಲ್ಲೇ ಅಳತೆ ಹಾಕ್ಬಿಡ್ತೀನಿ. ನೋಡಿ ಬೇಕಾರ ಇಲ್ಲೊಂದು 3, 6, 10, 25, 30, 30, 60, 90. ಅದಕ್ಕೆ ವಿಕ್ರಾಂತ್ ಸರ್ ತಗೊಂಡ್ ಬಂದು ನೋಡ್ಕೊಳ್ತಾರೆ ನಿಮ್ಮನ್ನ. ಮರ್ಯಾದ ಮೆಜರ್ಮೆಂಟ್ ಹೇಳಿ ಸಾಕು. 30 ಬಾಸ್. ಸರಿ ಸರಿ, ಹೋಗಿ ಕ್ಲೀನ್ ಮಾಡೋ ಸ್ಟಾರ್ಟ್ ಮಾಡಿ. ಓಹೋ, ಇದೇನ್ ಮೇಡಮ್ ನೀವು ಒಳ್ಳೆ ಸಿನಿಮಾ ಸೀರಿಯಲ್ ಅಲ್ಲಿ ತಾಳಿ ಕಟ್ಬೇಕಾದ್ರೆ ನಿಲ್ಸಿ 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 ಅಂತ ಬರ್ತಾರಲ್ಲ, ಆ ತರ ನಿಲ್ಸಿ ಅಂತ ಬಂದಿದ್ದೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ನಮ್ಮನೆ ಮುಂದೆ ಚಪ್ರ ಹಾಕೋ ಆಗಿಲ್ಲ. ಹಾಗೇನಾದ್ರೂ ಹಾಕ್ತೀವಿ ಅಂದ್ರೆ ತೀವ್ರ ಹೋರಾಟ ಮಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ನಮ್ಮನೆ ಮುಂದೆ ಚಪ್ರ ಹಾಕೋ ಅಧಿಕಾರ ನಮಗ್ ಮಾತ್ರ ಇರೋದು. ನೀವು ಗಂಡಿನ ಕಡೆಯವರು, ಇವೆಲ್ಲ ನೀವ್ಯಾಕೆ ಮಾತಾಡ್ತಿದ್ದೀರಾ? ನಿನಗೂ ಇದಕ್ಕೂ ಏನ್ ಸಂಬಂಧ? ತಗೊಳಪ್ಪ, ನಾನು ಈ ಮನೆ ಮಗಳು, ನನಗೂ ಈ ಮನೆಗೂ ಅವಿನಾಭಾವ ಸಂಬಂಧ ಇದೆ. ನೀವೇ ನೋಡಿದಿರಲ್ವಾ, ಯಾಕೆ ಮಾವ ಇಷ್ಟಕ್ಕೆ ಅರಳು ಮರುಳ? ಹಾಗಾದ್ರೆ ಈಗ ನೀನು ಕಳಿಸಿರೋದು? ಮಾವ, ನಾನು ಎಂಥ ಕ್ರಿಮಿನಲ್ ಅಂತ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನೀವು ಹೇಳಿದ ತಕ್ಷಣ ಡಿಲೀಟ್ ಮಾಡಕ್ ನನ್ನ ದಡ್ಡನ? ನೀನು ಹೇಳ್ದಾಗೆಲ್ಲ ಮಾಡಿದ್ದೀನಿ. ನನ್ನ ಮಗಳು ಒಡವೆನೋ ತಂದು ಕೊಟ್ಟಿದ್ದೀನಿ. ಆದರೂ ಯಾಕೆ ಹೀಗೆ ತೊಂದರೆ ಕೊಡ್ತಾ ಇದೀಯಾ? ನಾನು ಏನು ಅನ್ಯಾಯ ಮಾಡಿದ್ದೀನಿ ನಿನಗೆ? ಇನ್ನು ಏನೋ ಬೇಕು ನಿನಗೆ? ಒಂದು ವೇಳೆ ಏನಾದರೂ ಬೇಕು ಅಂದ್ರೆ ಕೊಡೋದಕ್ಕೆ ನನ್ನ ಹತ್ರ ಇರೋದು ನನ್ನ ಪ್ರಾಣ ಮಾತ್ರ ಕಣೋ. ಒಂದೇ ಸಲ ಸಾಯಿಸ್ಬಿಡು, ನಿಶ್ಚಿದ್ದೆಯಿಂದ ಪ್ರಾಣ ಬಿಟ್ಬಿಡ್ತೀನಿ. ಮಾವ, ನಿಮ್ ಪ್ರಾಣ ಯಾರಿಗ್ ಬೇಕು? ನನಗ್ ಬೇಕಾಗಿರೋದು ನನ್ನ ಚಿನ್ನ. ಅದಿತಿನ್ ಕೊಟ್ಬಿಡಿ. ನೋಡು, ಅದೊಂದು ವಿಚಾರ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು, ಮಾಡ್ತೀನಿ. ಹೇಳೋಣ ಅಂತಂದ್ರೆ ಮನೆ ಹತ್ರ ಅಳಿಂಗೇಳಿ ಫುಲ್ ಸೆಕ್ಯೂರಿಟಿ ಅರೇಂಜ್ ಮಾಡ್ಸಿದ್ದೀರಾ. ಒಂದು ಕೆಲಸ ಮಾಡಿ, ನಾನು ಇಲ್ಲೇ ಈಚೆ ಇದ್ದೀನಿ, ಬನ್ನಿ. ಇಲ್ಲಿಗೆ ಬಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಮಾವಯ್ಯ, ತಗೊಳ್ಳಿ. ತಗೊಳ್ಳಿ, ನಿಮ್ಮ ಕೆಲಸ ಈಸಿ ಮಾಡ್ತಾ ಇದ್ದೀನಿ. ತಗೊಳ್ಳಿ ಮಾವಯ್ಯ.
ತಗೊಳ್ಳಿ. ನೆಕ್ಸ್ಟ್ ಇಯರ್ ಅಂಜುದು ಮದುವೆ ಮಾಡಿ ಮುಗಿಸ್ಬಿಡಿ. ಅಲ್ಲಿಗೆ ನಿಮ್ಮ ಜವಾಬ್ದಾರಿ ಎಲ್ಲ ಮುಗಿದೋಗುತ್ತೆ. ಏನಂತೆ ಅಗ್ರಜ? ಹೌದು ಬೇಕಾ. ಅದಿತಿ ಮದುವೆ ಮಾಡಿ ಮುಗಿದ ತಕ್ಷಣ ನೆಕ್ಸ್ಟ್ ಅಂಜು ಮದುವೆ ಮಾಡೋದು. ಅಂಜು ನಿಂಗೆ ಯಾವ ಥರ ಗಂಡು ಬೇಕು ಅಂತ ಈಗಲೇ ಹೇಳ್ಬಿಡಮ್ಮ. ಹೋಗಿ ಬಾಬಾ, ನಂಗೆ ಇಷ್ಟು ಬೇಗ ಎಲ್ಲ ಮದ್ವೆ ಬೇಡ. ನಾನಿನ್ನ ತುಂಬಾ ಓದ್ಬೇಕು. ಅಂಜು ವಯಸ್ಸಿದ್ದಾಗಲೇ ಮದುವೆ ಆಗಬೇಕು. ಇಲ್ಲ ಅಂದ್ರೆ ನಮ್ಮ ಆಫೀಸಲ್ಲಿ ಒಬ್ಬ ಇದ್ದಾನೆ ಕಾಂತ ಅಂತ, ಅವನ ಥರ ಏಜ್ ಬಾರ್ ಆಗಿ ಕೈಲಿ ತಾಳಿ ಹಿಡ್ಕೊಂಡು ರೋಡ್ ಅಲಿಬೇಕಾಗತ್ತೆ. ಹಲೋ, ನಾನು ಇಲ್ಲೇ ಇದ್ದೀನಿ. ನೀವು ಇಲ್ಲೇ ಇದ್ದೀರಾ? ನೋಡ್ಲಿಲ್ಲ, ಸಾರಿ. ಸಾರ್ಥಕ್ ಸರ್, ನಾನು ಮರ್ಯಾದೆ ಕಾಪಾಡಬೇಕಾಗಿದ್ದು ನೀವೇ ನನ್ನ ಮರ್ಯಾದೆ ಕಳೀತಾ ಇದ್ದೀರಾ. ಈ ಬಡವ್ರ ಮಕ್ಳು ಎಲ್ಲೋ ಬೇಕು. ನೀವು ಈ ಥರ ಇನ್ಸಲ್ಟ್ ಮಾಡಿದ್ರೆ ನನ್ನ ಮನಸ್ಸು ತುಂಬ ಬೇಜಾರಾಗುತ್ತೆ. ಮೊದಲೇ ನನ್ನ ಹಾರ್ಟ್ ವೀಕು, ಆಮೇಲೆ ಏನಾದರೂ ಹಾರ್ಟ್ ಅಟ್ಯಾಕ್ ಆದರೆ ನೀವೇ ಜವಾಬ್ದಾರಿ. ಹೌದು ಬಾವಾ, ಮೊದಲೇ ಹೆಣ್ಣು ಕೊಡ್ತಿಲ್ಲ ಅಂತ ಕೊರಗ್ತಾ ಇದ್ದಾರೆ. ನೀವು ಹಿಂಗೆ ಶಾಪ ಹಾಕಿದ್ರೆ ನೆಗದ್ ಬಿದ್ದು ನಲ್ಲಿ ಕಾಯ್ತಾರೆ ಅಷ್ಟೇ. ಆಮೇಲೆ ತಿಥಿ ಖರ್ಚು ನಮ್ಮ ತಲೆ ಮೇಲೆ ಬೀಳುತ್ತೆ. ಡೌರಾಣಿ, ದೊಡ್ಡವರೆಲ್ಲ ಸೇರಿ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ತಾನೆ, ಒಪ್ಕೊಳೆ? ನಂಗೆ ಇಷ್ಟ ಇಲ್ಲ ಕಣೆ. ಇಷ್ಟ ಇಲ್ಲ ಅಂದ್ರೆ ಬಿಡೋರು ಯಾರೇ? ಎತ್ತಾಕೊಂಡೋಗಿ ತಾಳಿ ಕಟ್ಸದೆ. ವೇದಾಂತ್, ಇನ್ ಇವಳು ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಹುಡ್ಗನ್ ಹುಡುಕೋ, ಮದ್ವೆ ಮಾಡ್ಸದೆ, ಹೊಲ್ಗ ಓದ್ಸದೆ. ಇಷ್ಟು ಹೇಳಿದ್ರೆ ಸಾಕು. ಅಂಜುಗೆ ಮದುವೆ ಗಂಡು ಹುಡುಕೋ ಜವಾಬ್ದಾರಿ ನಂದು. ಅದಿತಿ ಮದುವೆನ ಹೇಗೆ ಎಲ್ಲರೂ ಮುಂದೆ ನಿಂತು ಮಾಡ್ತಿದೀವೋ ಹಾಗೆ ಅಂಜು ಮದುವೆ ಮಾಡೋ ಜವಾಬ್ದಾರಿ ಕೂಡ ನಮ್ದು. ಅಮ್ಮ, ನಿಮ್ಗೆ ಮುಂದಿನ ವರ್ಷ ಅಂಜು ಮದುವೆ ಮಾಡೋದಕ್ಕೆ ಯಾವ ಅಭ್ಯಂತರನೂ ಇಲ್ಲ ತಾನೆ? ಅಯ್ಯೋ ವೇದಾಂತ್, ಅಪ್ಪ ಅಮ್ಮಂದು ಯಾವ ತಕರಾರು ಇಲ್ಲ. ನೀನ್ ಸುಮ್ನೆ ಹುಡ್ಗನ್ ನೋಡ್ಕೋ, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಹಾಗಾದ್ರೆ ಮುಂದಿನ ವರ್ಷ ಇನ್ನೊಂದ್ಸಲ ಗಟ್ಟಿ ಮೇಳ ನುಡ್ಸೋದೆ, ಎಲ್ಲರಿಗೂ ಊಟ ಹಾಕ್ಸೋದೆ. ಹೌದೌದು, ನಮ್ಮ ಮನೆಗಳಲ್ಲಿ ವರ್ಷಕ್ಕೊಮ್ಮೆ ಗಟ್ಟಿ ಮೇಳ ಸೌಂಡ್ ಕೇಳ್ತಾನೆ ಇರಬೇಕು. ಏನಂತೀರಿ ಕಾಂತ? ಹೌದೌದೌದೌದು ಚಟವಾ. ಮದುವೆ ಅನ್ನೋದು ಪ್ರತಿಯೊಬ್ಬರು ಜೀವನದಲ್ಲಿ ಬರೋ ಅಮೃತಗಳಿಗೆ. ಪಾಪ ನನ್ನ ಮಗಳು ತುಂಬ ಕನಸುಗಳನ್ನು ಕಟ್ಕೊಂಡಿದ್ದಾಳೆ. ಖುಷಿಯಿಂದ ಚಪ್ರದ ಪೂಜೆ ಮಾಡಿದಾಳೆ. ಈಗ ನಾನು ಬರೀ ಚಪ್ರಕ್ಕೆ ಬೆಂಕಿ ಹಚ್ತಾ ಇಲ್ಲ, ಅವಳ ಜೀವನಕ್ಕೆ ಬೆಂಕಿ ಹಚ್ತಾ ಇದ್ದೀನಿ. ದೇವ್ರೇ, ಯಾಕಪ್ಪ ನನಗೆ ಈ ಸ್ಥಿತಿ ತಂದ್ಬಿಟ್ಟೆ? ನಾನು ನಿನಗೇನು ಅನ್ಯಾಯ ಮಾಡಿದ್ದೆ?
ನಮಗೋಸ್ಕರ ಏನ್ ಬೇಕಿದ್ರು ಮಾಡ್ತೀರಾ, ಎಂತ ರಿಸ್ಕ್ ತಗೊಳ್ಳೋದಕ್ಕೂ ರೆಡಿ ಇರ್ತೀರಾ. ನಮ್ಗೆ ನೋವಾದ್ರೆ ನಿಮ್ ಕಣ್ಣಲ್ಲೂ ನೀರ್ ಬರುತ್ತೆ. ಹೀಗಿರುವಾಗ ಅದಿತಿ ಮದ್ವೆ ಒಂದ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದೀರಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲಪ್ಪ, ಆಶ್ಚರ್ಯ ಆಗ್ತಿದೆ. ಅಪ್ಪ ಪ್ಲೀಸ್, ನೀವ್ ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಹೇಳಿಪ್ಪ. ನಿಮ್ ಉದ್ದೇಶ ಆದ್ರೂ ಏನು? ಪರವಾಗಿಲ್ಲ ಬಿಡಿಪ್ಪ, ನೀವ್ ಯಾಕೆ ಚಪ್ರಕ್ಕೆ ಬೆಂಕಿ ಹಾಕಿದ್ರಿ ಅಂತ ನಾನು ಮತ್ತೆ ಕೆದ್ಕಕ್ಕೆ ಹೋಗಲ್ಲ. ನೀವೇನೇ ಮಾಡಿದ್ರು ಅದು ನಮ್ಮೊಳದಕ್ಕೆ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಯಾವತ್ತೂ ತಪ್ಪು ಮಾಡ್ದಿರೋರು ಇವಾಗ ತಪ್ಪು ಮಾಡ್ತಿದ್ದೀರಾ ಅಂತಂದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಇದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಏನೇ ಪ್ರಾಬ್ಲಮ್ ಆಗ್ತಿದ್ರು ನನ್ನ ಹತ್ರ ಹೇಳ್ಕೋಬೋದಪ್ಪ. ನನ್ನ ಹತ್ರ ಆಗ್ಲಿ ವೇದಾಂತ್ ಹತ್ರ ಆಗ್ಲಿ ನೀವು ಮುಕ್ತವಾಗಿ ಹೇಳ್ಕೋಬಹುದು. ಅಪ್ಪ, ನಾವ್ ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀವಪ್ಪ. ಅದೇನೇ ಕಷ್ಟ ಬಂದ್ರು ನಾವ್ ನಿಂತು ಬಗೆಹರಿಸ್ತೀವಿ. ನೀವ್ ಯಾರಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲಪ್ಪ. ಅಲ್ಲ ರೀ ಹೇಳ್ತೀವಿ, ಮದುವೆ ಇರೋದು ನಾಡಿದ್ದು. ನೀವು ನೋಡಿದ್ರೆ ಎಲ್ಲ ಬಟ್ಟೆನು ವಾರ್ಡ್ರೋಬಲ್ಲಿ ಇರೋದೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀರಾ. ನಾವು ಬೆಳಿಗ್ಗೆ ಹೋಗಿ ಮದುವೆ ಮುಗಿಸ್ಕೊಂಡು ಸಂಜೆ ಬರ್ತೀವಿ. ನೀವೇನಾದರೂ ಅಲ್ಲೇ ಸೆಟ್ಲ್ ಆಗೋ ಪ್ಲಾನ್ ಮಾಡ್ಕೊಂಡಿದ್ರೆ ಏನು? ಹೌದು, 3 ತಿಂಗಳು ಅಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದೀನಿ. ಏನ್ರಿ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಿದ್ದೀನಿ. ನಮ್ಮ ಮನೆಗ್ ಬಾಣಂತನಕ್ ಹೋಗ್ಬೇಕು ಅಂತ ಹೇಳಿದ್ ಇಷ್ಟ ಬೇಗ ಮರ್ತೋಯ್ತಾ? ರೀ ಹೆಂಡತಿ, ಹೋಗ್ಲೇಬೇಕಾ? ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ? ಅದ್ ಹೇಗಾಗುತ್ತೆ? ಸೀಮಂತ ಆದ್ಮೇಲೆ ತವ್ರ ಮನೆಗೆ ಹೆರಿಗೆಗೆ ಹೋಗೋದು ವಾಡಿಕೆ ಅಲ್ವಾ? ಬರೀ 3 ತಿಂಗಳು. ಆದಷ್ಟು ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಬೇಜಾರ್ ಮಾಡ್ಕೊಳ್ಬೇಡಿ. ನಿಮ್ಗೆ ಅದು ಬರೀ 3 ತಿಂಗಳು, ನನಗೆ 3 ವರ್ಷ ಏನು ಅಂತ ಅನಿಸ್ತದೆ. ಯಾಕೋ? ನಿಮ್ಮನ್ನ ನಮ್ಮ ಕಂದನ್ನ ಬಿಟ್ಟಿರ್ಬೇಕಲ್ವಾ, ಅದಕ್ಕೆ. ನಮ್ಮನೇನ್ ಬೇರೆ ದೇಶದಲ್ಲಿದ್ಯಾ? ಇಲ್ಲೇ ಹತ್ರದಲ್ಲೇ ಇರೋದು ತಾನೆ. ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಹೆಂಡತಿ, ಆದ್ರೂ ನಿಮ್ಮನ್ನ ಬಿಟ್ಟಿರೋದು ಕಷ್ಟ ಆಗುತ್ತೆ ಕಣ್ರಿ. ಕಷ್ಟ ಆದ್ರೂ ಇರ್ಲೇಬೇಕು. ನಂಗೋಸ್ಕರ ಇಲ್ದೇ ಇದ್ರು ನಮ್ಮ ಮಗುಗೋಸ್ಕರನಾದ್ರೂ ಇರ್ಲೇಬೇಕು. ಹಾಗಾದ್ರೆ ಓಕೆ. ನೀನು ಕಾಲ್ ಮಾಡ್ತೀಯ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಯಾರು ನೀವು? ಯಾಕೆ ಈ ಥರ ವಿಡಿಯೋ ಮಾಡಿದ್ದೀರಾ? ನನಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಛೆ ನಾನು ಯಾಕೆ ನಿಂಗೆ ತೊಂದರೆ ಕೊಡ್ಲಿ ಚಿನ್ನ? ಯಾಕೆ ನನ್ನನ್ನು ಸುಮ್ಮನೆ ತಪ್ಪು ತಿಳ್ಕೊತೀಯಾ? ನೋಡಿ, ನಾನು ನೀವು ಅನ್ಕೊಂಡಾಗಲ್ಲ. ಈ ವಿಷಯ ಏನಾದರೂ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ನಮ್ಮ ಅಪ್ಪ ಅಮ್ಮ ತುಂಬಾ ಬೇಜಾರು ಮಾಡ್ಕೋತಾರೆ. ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿ ಪ್ಲೀಸ್. ಅಲ್ಲ, ಡಿಲೀಟ್ ಮಾಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ನಿಂಗೆ ಗೊತ್ತಾಗಬೇಕು ತಾನೆ? ಗೊತ್ತಾಗಬೇಕು ಅಂತಂದ್ರೆ ಈಗಲೇ ಈಚೆ ಬಾ. ನಾನಿಲ್ಲೇ ನಿಮ್ಮ ಮನೆ ಹೊರಗಡೆ ಕಾಯ್ತಾ ಇದ್ದೀನಿ. ಬೇಗ ಬಾ. ನಾನು ಯಾಕೆ ಬರಬೇಕು? ನಾನು ಬರಲ್ಲ.
ಅಷ್ಟಕ್ಕೂ ನೀವ್ ಯಾರು? ಯಾಕೆ ಈ ತರ ಮಾಡ್ತಾ ಇದ್ದೀರಾ? ನೋಡಿ ಪ್ಲೀಸ್ ಆ ವಿಡಿಯೋನ ಡಿಲೀಟ್ ಮಾಡಿ, ಬೇಕಾದ್ರೆ ನಿಮ್ ಕಾಲಕ್ಕೆ ಬೀಳ್ತೀನಿ. ಈ ವಿಡಿಯೋ ಡಿಲೀಟ್ ಮಾಡಬೇಕು ಅಂತಂದ್ರೆ ಸುಮ್ಮನೆ ಈಚೆ ಬಾ. ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ. ನೀವೇನಾದ್ರೂ ಆ ಥರ ಮಾಡಿದ್ರೆ ನನ್ನ ಮುಖ ಎತ್ಕೊಂಡು ಓಡಾಡಕ್ಕಾಗಲ್ಲ. ಪ್ಲೀಸ್ ದಯವಿಟ್ಟು ಆ ಥರ ಮಾಡಬೇಡಿ. ನೀನು ಇವಾಗ ಈಚೆ ಬಂದರೆ ಸರಿ, ಇಲ್ಲ ಅಂತಂದರೆ ಈ ವಿಡಿಯೋ ನಿಮ್ಮಪ್ಪ ಅಮ್ಮ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಹಂಚಬೇಕಾಗುತ್ತೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ, ಆಯ್ತಾ? ಇಲ್ಲ ಇಲ್ಲ, ಹಾಗೆಲ್ಲ ಮಾಡಬೇಡಿ. ನಾನು ಈಗಲೇ ಬರ್ತೀನಿ. ಇದು ನಾಳೆ ಅದಿತಿ ಮದುವೆಗೆ ಬರುವ ಸೀರೆ, ಇದು ಅರ್ಶಿನ ಶಾಸ್ತ್ರಕಾಯಿ. ಅಮ್ಮ, ಗಂಡಿನ ಕಡೆಯಿಂದ ಅರ್ಶನ ತಗೊಂಡ್ಬಂದಾಯ್ತು. ಇದನ್ನ ಮದುಮಗಳಿಗೆ ಹಚ್ಬೇಕು. ಎಲ್ಲಿದ್ದಾಳೆ ಅವಳು? ರೂಮಲ್ಲಿ ಇದ್ದಾಳೆ ಕಣೆ. ರೆಡಿ ಆಗಿಲ್ವಾ ಅವಳು ಇನ್ನು? ರೆಡಿ ಆಗಿದ್ದಾಳೆ, ರೂಮಲ್ಲಿ ಇದ್ದಾಳೆ ಅಷ್ಟೇ. ನಿಮಿಷ ಹೋಗಿ ಕರ್ಕೊಂಬಮ್ಮ.